ಸರ್ ಈಗ ಓಕೆ ಸಾಮೂಹಿಕ ಕಾರ್ಯಕ್ರಮ ಆಗಿದ್ರು ಹೋಗ್ತಿದ್ವಿ ಅಯೋಧ್ಯೆಗೆ. ಅದು ರಾಜಕೀಯ ಕಾರ್ಯಕ್ರಮ. ರಾಜಕೀಯ ನಾವು ಹೋಗೋದಿಲ್ಲ ಅಂತ ಹೇಳಿದ್ದಾರೆ. ಈಗ ಎರಡು ವರ್ಷ ಹೇಳಿದ್ದಾರೆ ಸರ್. ನೋಡಿ, ಕಾಂಗ್ರೆಸ್ ಯಾವತ್ತು ರಾಮ ಮಂದಿರ ಕಟ್ಟುವಂತ ವಿಚಾರದಲ್ಲಿ ಅವರು ಬೆಂಬಲಿಸಿಲ್ಲ. ಕೇಂದ್ರ ಸರ್ಕಾರ ಕಾಂಗ್ರೆಸ್ ಇದ್ದಾಗ ಅಫಿಡವಿಟ್ ಹಾಕಿದ್ದಾರೆ, ರಾಮ ಒಂದು ಕಾಲ್ಪನಿಕ ವ್ಯಕ್ತಿ, ರಾಮಾಯಣ ಅನ್ನೋದೇ ನಡೆದಿಲ್ಲ. ಇನ್ನು ಮುಂದೆ ಹೋಗಿ ಕೆಲವು ಕಾಂಗ್ರೆಸ್ ನಾಯಕರುಗಳು ರಾಮನಿಗೆ ಬರ್ತ್ ಸರ್ಟಿಫಿಕೇಟ್ ಇದೆಯಾ ಅಂತ ಕೇಳಿದಂಥವ್ರು ಕಾಂಗ್ರೆಸ್. ನಾಚಿಕೆ ಆಗ್ಬೇಕು. ಈಗ ರಾಮ ಮಂದಿರ ಆಗಿದೆ, ಅದು ರಾಜಕೀಯ ಮಾಡಕ್ಕೆ ಹೊರಟಿದ್ದಾರೆ ಇವರು. ನಾನು ರಾಮ, ಸಿದ್ದರಾಮಯ್ಯನವರು ನಾನು ರಾಮನನ್ನ ಪೂಜೆ ಮಾಡ್ತೀನಿ ಅಂತ. ಅವಾಗ ಯಾಕೆ ಅಫಿಡವಿಟ್ ಹಾಕಿದ್ರಿ? ರಾಮ ಕಾಲ್ಪನಿಕ ವ್ಯಕ್ತಿ, ರಾಮಾಯಣನೇ ನಡೆದಿಲ್ಲ ಅಂದ್ರಲ್ಲ. ಈಗ ರಾಮ ಮಂದಿರ ಆಗಿದೆ, ಅವ್ರಿಗೆ ಹೊಟ್ಟೆಯಲ್ಲಿ ಉರಿ. ನೋಡಿ, ಮಸೀದಿಗೆ ಹೋಗ್ಬೇಕಾದ್ರೆ ಹೇಳ್ದೆ ಕೇಳದೆ ಹೋಗ್ತಾರೆ ಆರಾಮ್ಸೆ ಸಿದ್ದರಾಮಯ್ಯನವರು, ಕಾಂಗ್ರೆಸ್ ಅವರು. ಅಯೋಧ್ಯೆಗೆ ನೀವು ಬನ್ನಿ ಅಂತ ಕರೆದಿದ್ದಾರೆ, ಖರ್ಗೆ ಅವ್ರನ್ನ, ಸೋನಿಯಾ ಗಾಂಧಿ ಅವ್ರನ್ನೆಲ್ಲ ಕರೆದಿದ್ದಾರೆ. ನಾವು ಯೋಚನೆ ಮಾಡಿ ಹೇಳ್ತೀರಿ ಅಂತ. ರಾಮ ದರ್ಶನಕ್ಕೆ ಹೋಗ್ಬೇಕಾದ್ರೆ ಯೋಚನೆ ಮಾಡ್ತೀರಿ, ಮಸೀದಿಗೆ ಹೋಗ್ಬೇಕಾದ್ರೆ ಹೇಳ್ದೆ ಕೇಳದೆ ಹೋಗ್ತೀರಿ. ಅರ್ಥ ಆಗ್ತೈತಲ್ಲ ಅವ್ರದ್ದು? ಹಿಂದೂ ಮುಸ್ಲಿಮರನ್ನ ಭಾಗ ಮಾಡುವಂಥದ್ದು ಕಾಂಗ್ರೆಸ್ಸಿನ NDA ಇದು ರಕ್ತದಲ್ಲೇ DNA ಬಂದ್ಬಿಟ್ಟಿದೆ. ಯಾಕಂದ್ರೆ ಅದನ್ನ ಕಾಂಗ್ರೆಸ್ ಪ್ರಾರಂಭ ಮಾಡಿದ್ರು ಅವರು ಈ ಡಿವೈಡ್ ಅಂಡ್ ರೂಲ್ ನ ಮಾಡ್ಬಿಟ್ಟು ಹೋಗಿದ್ದಾರೆ.